ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಸರ್ವಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಇವತ್ತಿನ ದಿವಸ ದೇವಿ ಮಹಾತ್ಮೆಯ 5ನೇ ಅಧ್ಯಾಯವನ್ನು ನೀವು ಶ್ರವಣ ಮಾಡೋಣ. ಪರಮ ಪರದೇವತೆಯು ರಣದಲೆ ದುರುಳ ರಶಿಲೋಮಣ ರುದ್ರಗ್ರನ ಹರಣಕೊಂಡಳು ಸರರು ನಲಿಯಲಿ ಕಾಗ ಮಹಾಲಕ್ಷ್ಮೀ. ಕಂಡುತ್ತಾರಶಿಲೋಮ ರಣದ ಪ್ರಚಂಡ ದೈತ್ಯ ಪರಾಕ್ರಮವನು ಕೊಡು ಕೆಂಡವಾದನು ಕೆದರಿದವು ಕಣ್ಗಳು ಕೆಂಗಿಡಿಯ ಖಂಡಿಸಿದಳು ಮಹಾಬಲವ ಕಡಿ ಕಂಡ ಮಾಡುವೆಳೆ ನೃತ್ಯನುತ ಉದ್ದಂಡ ಕೋದಂಡಕ್ಕೆ ಹೂಡಿದ ನಾಗಕೂರ್ಗಣೆಯ. ಅದರ ಅತಿ ಕ್ರೂರವಾದಂಥ ಪರಾಕ್ರಮಿಯಾದಂಥ ರಶಿಲೋಮ ರಾಕ್ಷಸ ಈ ರಣಭೂಮಿಯೊಳ ಸ್ಥಿತಿಯನ್ನು ನೋಡಿ ಬಹಳ ಸಿಟ್ಟೊಳವ ಅಕ್ಕನು. ಕಣ್ಣು ಒಳಗೆ ಕೆಂಪು ಕಿಡಿಗಳು ಹೊರಡ್ತವೆ. ಆ ರಾಕ್ಷಸರ ಬಹುವಾಗಿರ್ತಕ್ಕಂಥ ಬಲವನ್ನು ಆ ತಾಯಿ ಆದಿಶಕ್ತಿ ನಾಶ ಮಾಡ್ತಾಳೆ. ಇದನ್ನು ಕಂಡ ಈ ಆದಿಶಕ್ತಿಯನ್ನು ನಾನು ತುಂಡರಿಸ್ಬಿಡ್ತೀನಿ ಅಂತೇಳಿ ಭಯಂಕರವಾದಂಥ ಬಿಲ್ಲಿಗೆ ಬಾಣವನ್ನು ಯಾರು ಆ ರಶಿಲೋಮ ಅಂತಕ್ಕಂಥ ರಾಕ್ಷಸ ಕೊಡ್ತಾನೆ. ಒತ್ತಿದನು ತನ್ನಯ ಬಲವ ಸಹ ಮೆತ್ತಿದನು ಶರಗಳಲ್ಲಿ ದೇವಿ ತೆತ್ತಿಸಿದೆ ನಂಬಿನಲ್ಲಿ ಸಿಂಹದ ರೋಮದಲ್ಲಿ ಎತ್ತ ಕಾಣಲು ಬಾಲದೈಶಿಗ ಬೆತ್ತಲೆತ್ತಲು ಶರಮಲೆಯು ಕಾಲ್ಗತ್ತಲೆಯು ಮುಸುಗಿದುದು ರಶಿಲೋಮನ ಶರಾಳಿಯಲಿ. ಅಂದ್ರೆ ತನ್ನ ಸರ್ವಬಲದೊಡನೆ ಮುಂದೆ ಬರುತ್ತಾ ಆ ದೇವಿಯ ವಾಹನವಾಗಿರ್ತಕ್ಕಂಥ ಆ ಸಿಂಹಕ್ಕೆ ಬಾಣಗಳಿಂದ ಹೊಡೆದ ಅದನ್ನು ಮುಚ್ಚುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆವಾಗ ಆ ಬಾಣಗಳಿಂದ ತುಂಬಿದಂಥ ಆ ಪ್ರದೇಶ ಕತ್ತಲೆಯೊಳಗೆ ಮುಸುಕ್ತದೆ. ಕೇಳಿರೈ ಶವಣಕೆರೆಯ ಒಡಬನ ಮೇಲೆ ಬಹಳ ತುಷಾರ ಕವಿದೋರು ಕಾಳಿತ ಛೇದಿಸಿದ ಲಾರಶಿಲೋಮ ನಂಬುಗಳ ಉಳಿದರು ಶವಲಿಂದ ಲವನ ಬಾಳಿ ಬಾಣದ ಹದೆಯ ಸಾರಥಿ ಮೇಲೆ ಧನುರಥ ಹಯವ ಕಡಿದಳು ಕೆದರಿದಳು ಮಹಾಬಲವ. ಇಲ್ಲಿ ಕೇಳ್ರಿ, ಸಮುದ್ರದಲ್ಲಿ ಎದ್ದ ಕಿಚ್ಚಿನ ಮ್ಯಾಲ ಬಹಳ ತುಂತರ ಹನಿಗಳು ಬಿದ್ದ ನಾಶ ಹೊಂದಿದಂಗೆ ಆ ದೇವಿ ಆ ರಶಿಲೋಮ ಬಿಟ್ಟಂಥ ಬಾಣಗಳನ್ನು ಕಡದ ತುಂಡು ಮಾಡ್ತಾಳು. ಮತ್ತು ಅವನ ಸಾರಥಿಯನ್ನು ತಾನು ಬಿಟ್ಟಂಥ ಬಾಣಗಳಿಂದ ಮುಚ್ತಾಳೆ. ಆಮೇಲೆ ಅವನ ರಥ ಕೂಡಿದಂಥ ಕುದುರೆಗಳನ್ನು ಕೆಡಗುತ್ತಾಳೆ. ಹಿಂಗೆ ಅವನ ಬಲವನ್ನು ಓಡಿಸ್ತಾಳೆ. ಮತ್ತೆ ಧನುರಥ ಸಹಿತ ದೇವಿಯು ಮುತ್ತಿದನು ಸರಳಿನಲ್ಲಿ ದೇವಿಯು ಮತ್ತೆ ಕಳಿದಳು ರಥವ ಮತ್ತಡಲಿದನು ಹೊಸ ರಥವ ಇತ್ತ ಕೇಳಿ ಪರಿಯಲಿಂತ 50 ಲೆಕ್ಕದೆ ರಥ ಕಡೆಯೇ ಸೈ ಮತ್ತೆ ಮೆಚ್ಚಿದನೆಂದನ ರಶಿಲೋಮ. ಇದರಂತ ಆ ಆದಿಶಕ್ತಿಗೂ ಮತ್ತು ಆ ರಶಿಲೋಮನಿಗೂ ಯುದ್ಧ ನಡೆದಂಥ ಟೈಮ್ದೊಳಗೆ ಆ ದೇವಿ ಅವನು ಹತ್ತಿ ಬರ್ತಕ್ಕಂಥ ರಥಗಳನ್ನು ಕುದುರೆಗಳನ್ನು ಕಡದ ಅವನ್ನ ನಿರುತ್ತಗಳನ್ನಾಗೆ ಮಾಡ್ತಾಳೆ. ಸ್ತ್ರೀಯಳು ಸ್ತ್ರೀ ಎಲ್ಲ ನೀವಲು ಗೈಯ ಉಳ್ಳಾಕ್ಯವುದು ಜಗದಲ್ಲಿ ಸ್ತ್ರೀಯರಿಗೆ ನಿನ್ನಂತೆ ಸಾಮರ್ಥ್ಯಿಲ್ಲ ಹುಸಿಯಲ್ಲ ಮೈಯಗಳ್ಳರು ನಿರ್ಜರರು ನಿನ್ನ ನೊಯ್ಯನೆ ಕೊಲಿಸಲಿಕ್ಕೆ ತಂದರು ಕೈಯಗಾದೆನು ಕೊಲ್ಲಿ ಹೋಗಿ ಅಂತಂದ ರಶಿಲೋಮ ಅಂತ ಹೇಳ್ತಾರೆ. ಇಲ್ಲೇ ಆ ರಶಿಲೋಮ ರಾಕ್ಷಸ ಆ ದೇವಿಯನ್ನು ಮಾತಾಡ್ತಾನೆ. ಅವನೇನು ಹೇಳ್ತಾನು ಅಂತಂದ್ರೆ, ಎಲ್ಲ ಈ ಜಗದ ಸ್ತ್ರೀಯರಂತ ನೀನು ಸ್ತ್ರೀ ಅಲ್ಲ, ನೀನು ಭಾಳ ಸುರುಳು ಇರಬಹುದು. ಈ ಜಗತ್ತಿನ ಉಳಿದಂಥ ಸ್ತ್ರೀಯರಿಗೆ ನಿನಗಿರ್ತಕ್ಕಂಥ ಸಾಮರ್ಥ್ಯ ಇಲ್ಲ. ಸುಳ್ಳು ಯಾಕೆ ಪ್ರಯತ್ನ ಮಾಡ್ತಿ? ಎಲ್ಲ ದೇವತೆಗಳು ಕೂಡ್ಕೊಂಡ ನಿನ್ನನ್ನು ಕೊಲಸಾಕಿಲಿ ಕರ್ಕೊಂಡು ಬಂದಾರು. ನಿನ್ನನ್ನು ಕೊಲ್ಲಲ್ಲೇ ನಾ ಏನು ಬಿಡುವುದಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಅಂತೇಳಿ ಆ ರಶಿಲೋಮ ರಾಕ್ಷಸ ದೇವಿಗೆ ಹೇಳ್ತಾನೆ. ಆವಾಗ ಆ ದೇವಿ ಹೇಳ್ತಾಳ, ಎಲ್ಲವೋ ಕೇಳ ರಶಿಲೋಮ ಭುವನದ ಲಲನೆ ಜನದಂತಲ್ಲ ಸತ್ಯವೋ ಲಲನೆಯರಿಗೆ ಬಲವು ಇಲ್ಲವು ನಿನ್ನ ನುಡಿಯ ದಿಟ ಚಲವು ನಿಮ್ಮಳು ಮಾಡಿ ದೇವಿಜರು ಹಲವು ಪರಿಯನ್ನೆಂದ ತಂದರು ಕೊಲ್ಲಲಿಕ್ಕೆ ಬಂದಿಯನು ಕೇಳೆಂದಳ ದೇವಿ ಅಂತ ಹೇಳ್ತಾಳೆ. ಆವಾಗ ಆ ರಶಿಲೋಮನಿಗೆ ಆ ದೇವಿ ಉತ್ತರ ಕೊಡ್ತಾಳ, ಕೇಳೋ ರಶಿಲೋಮ, ಈ ಜಗದೊಳಗಿದ್ದಂಥ ಎಲ್ಲ ಜನರಂಗ ಅಲ್ಲ, ಅದು ಸತ್ಯ ಐತಿ.
ಆಮೇಲೆ ಎಲ್ಲ ಸ್ತ್ರೀಯರಿಗೂ ಈ ನನಗಿರ್ತಕ್ಕಂಥ ಬಲ ಅವ್ರಿಗೆ ಇಲ್ಲ. ನೀ ಹೇಳಿದ್ದು ನಿಜ ಐತಿ. ಆದ್ರೆ ನಿಮ್ಮ ಒಳಗೆ ಛಲ ಮಾಡಿಕಾರ ದೇವಾನ ದೇವತೆಗಳು ನನ್ನನ್ನು ಇಲ್ಲೇ ಪರಿಪರಿಯಿಂದ ಸ್ಮರಣೆ ಮಾಡಿ ಕರ್ಕೊಂಡು ಬಂದಾರೆ. ಎದಕ್ಕಪ್ಪ ಅಂತಂದ್ರೆ ನಿಮ್ಮ ರಾಕ್ಷಸ ವಂಶವನ್ನು ಸಂಹಾರ ಮಾಡಲಿಕ್ಕೆ ಕರ್ಕೊಂಡು ಬಂದಾರೋ ಅಂತೇಳಿ ಮತ್ತೆ ಆ ತಾಯಿ ಆ ರಾಕ್ಷಸನ ಮೇಲೆ ಬಾಣಗಳನ್ನು ಬಿಡ್ತಾವೆ. ಉದರಿದವು ಧನುರಥವು ಸಾರಥಿ ಕುದುರೆಗಳು, ಸಿಂಧುಡಿಯಲವನ ಎದೆ ಕವಚೊಡೆದು ತಟ್ಟುಚ್ಚಿದವು ಸರಳುಗಳು, ಚಿದಿ ರಕುತವ ಹರಿ ಕೋಪದಲ್ಲಿ ಒದವಿ ಕಂಡನು ಗದೆಯನವನ ಅದ್ಭುತವನೇ ನೆಂಬೆ ಬೀರಿದಿಟ್ಟರ ಶಿಲೋಮ. ನಡುಗಿದರು ನಿರ್ಜರರು ಅವನ ಕೊಡು ಹೀನಾಯುಧದಬ್ಬರೆಗೆ ಗಿರಿ ಹೊಡೆದು ಚೂರಾಗುದರಿದುವು ಮರಳಿದವು ಬಹು ಜಲದಿ ಸಿಡಿಲಿನಂದದಿ ಬಲು ಗದೆ ನಿಕ್ಕಡಿಯ ಮಾಡಿದಲಾಗ ಶಂಭು ಎಳೆನೆ ಕೊಂಡನು ಶೂಲವನು ನಕ್ಕುರು ಶಿಲೋಮ. ಕೇಳು ಎಲೆಮ ಬೂಢ ಸ್ತ್ರೀದ ತಾಳಿದರೆ ಗೆಲಿದೆ ಎನ್ನನು ಮೇಲೆ ನಿನ್ನನು ಸುರರು ನೋಡಲಿ ದೃಷ್ಟಿ ಚದರದಲೆ ಮೇಲೆ ಸ್ತ್ರೀಯಂತೆಂದು ಮಣ್ಣಿಸೆ ಬಾಳ ನಿನ್ನ ಟೋಪ ಎನ್ನುತ್ತಮ್ಮ ರಾಳಿ ಬೆದರಲು ಜಡಿದು ಶೂಲದಲ್ಲಿಟ್ಟರೆ ಶಿಲೋಮ. ತಿರುಗುತ್ತಾ ಶೂಲವುದು ಕಿಡಿಗಳ ಹೊರಳಿ ಸುರಿಸುತ್ತಾ ಬರಲು ದೇವಿಯು ಹರಸಿದಳು ಸರಳಿಂದ ಶತಸೂರ್ಣಾಗಿ ಶೂಲವನು ಬೆರಿಯಲೆಟ್ಟಳು ಕವಚವನ್ನ ಶರೀರದಳು ತುಂಬಿದುವು ಬಹು ಶರ ಮರದ ಲೋಡ ಲದನು ಮೂರ್ಛ ಹೊಂದಿದನಾಗರ ಶಿಲೋಮ ಅಂತ ಹೇಳ್ತಾರೆ. ಆವಾಗ ಮತ್ತೆ ಇಬ್ಬರಲ್ಲಿ ಯುದ್ಧ ನಡೀತೈತಿ. ಆವಾಗ ಆ ರಶಿಲಮ್ಮ ಬಾಣವನ್ನು ಬಿಡ್ತಾ, ಈ ನನ್ನ ಬಾಣದ ಒಂದು ಸಾಮರ್ಥ್ಯವನ್ನು ನೀನು ತಾಳಿದಿ ಅಂತಂದ್ರೆ ತಡ್ಕೊಂಡು ಅಂದ್ರೆ ನೀ ನನಗೆ ಗೆಲ್ಲಕ್ಕೆ ಸಾಧ್ಯ ಐತಿ ಅಂತೇಳಿ ತಿಳ್ಕೊಂಡ ನಿನ್ನನ್ನು ಈ ಬಾಣದಿಂದ ಸಂಹಾರ ಮಾಡ್ತೀನಿ. ಎಲ್ಲ ದೇವತೆಗಳು ನೋಡಲಿ ನೀ ಸಂಹಾರ ಆಗು ಅಂತೇಳಿ ಹೇಳ್ತಾನೆ. ನೀ ಹೆಣ್ಮಗಳದಿ ಅಂತೇಳಿ ನಿನ್ನ ಸುಮ್ಮನೆ ಬಿಟ್ಟಿದ್ದಕ್ಕೆ ಬಾಣ ನೀನು ಏನು ಮಾಡಕತ್ತಿ ಜಿಗಾಡಕತ್ತಿ, ಅದಕ್ಕೆ ಈ ಬಾಣದಿಂದ ನಿನ್ನನ್ನು ನಾನು ಒಂದೇ ತೀರ್ತೀನಿ ಅಂತೇಳಿ ಆ ದೇವಿ ಮೇಲೆ ಬಾಣವನ್ನು ಬಿಡ್ತಾನೆ. ಆವಾಗ ಆ ಬಾಣ ತಿರುಗ್ತಾ ಬೆಂಕಿ ಕುಳಿಗಳನ್ನು ಉಗುಳ್ತಾ ಆ ದೇವಿ ಹತ್ತಿರ ಬರೋ ಕುಳ್ಳೆನ ಆ ದೇವಿ ಏನು ಮಾಡ್ತಾಳು ಅಂತಂದ್ರೆ ಅದನ್ನು 100 ಚೂರುಗಳನ್ನಾಗಿ ತನ್ನ ಶೂಲದಿಂದ ತಿವಿದು ಏನು ಮಾಡ್ತಾಳು ಅದನ್ನು ಕೆಳವಿ ಅದೇ ಶೂಲದಿಂದ ಆ ಒಂದು ದೈತ್ಯ ಆಗಿರ್ತಕ್ಕಂಥ ರಶಿಲೋಮನ ಎದೆಗೆ ನಾಡ್ತಾಳೆ. ಆವಾಗ ಆ ರಶಿಲೋಮ ಮೂರ್ಛೆಯಿಂದ ಒಳಗೊಂಡು ಭೂಮಿ ಮ್ಯಾಗ ಬೀಳ್ತಾನೆ. ಎಡಬಳದಿ ಬಹುರತಿಕರಾತ್ರ ಕಡು ಹಿನೋಲೆಕಾರರುಗಳು ಉಗ್ಗಡದಿ ಜೋದರು ನೂಕಿದರು ದಂತಿಯ ಪರಂಬನಿಗೆ ಮರಣ ಕಣ್ಗಿಚ್ಚಂತೆ ಬಲ ವಿಂಗಡಿಸಿ ಮುತ್ತಲಿಕಾಗ ಶಾಂಭವಿ ತುಡುಕಿದಳು ಚಕ್ರವನ್ನು ಛೇದಿಸಿದಳ ಮಹಾಬಲವ. ಹಿಂಗೆ ಎಲ್ಲ ಆ ರಾಕ್ಷಸ ಬಲವನ್ನು ನಾಶ ಮಾಡ್ತಾ ಬರ್ತಾಳೆ. ದೇವಿ ವಾಹನ ನಗದಗಾತಿಗೆ ತಾವೇ ಗಜ ಹೊರಗಿದ್ದವ ಹಯ್ಯ ಸಾವುದಕ್ಕೆ ತೆರೆ ಇಲ್ಲ ಒಟ್ಟಳಿಕೆ ಕಡೆ ಇಲ್ಲ ಜೀವ ಉಳಿದವರಿಲ್ಲ ಬಲ್ಲದಳು ಆವ ಬಂಡಿ ಪಣದನು ಸೋಣಿತ ಓವಿ ಹರಿದು ಹಲವು ನಾನಾಗಿ ಕೇಳೆಂದ. ಕಂಡದ ನರಗಳಿಗೆ ರಸಲೋಮೆಂದ ದೇವಿಗೆ ಕೇಳು ನುಡಿ ಇನ್ನೊಂದು ಕ್ಯಾಪೆಯಲ್ಲುಳಿದೆಯಾದರೆ ನೀನೇ ಪರದೈವ ಎಂದೆನುತ್ತ ಮಹಾಶಕ್ತಿಯನು ಕೋ ಎಂದು ಕೂಗುತ್ತಲಿಟ್ಟನದರ ಅಂದ ಹೇಳುವಿನನು ಬಹು ಬಿಗಿಸಿದುದು ಮಹಾಶಕ್ತಿ. ನೆಗೆದ ಸುರನುದಿಯ ನಿಂಟೆಯ ತಗಲಿದವು ನಿರ್ಜರರ ಪುರಗಳ ನಗುಮಿಗೆಯ ಹೊಗೆ ಮುಚ್ಚಿಸಿದ ದಶ ದಿಕ್ಕನ ವರಿಸಿ ಹಗಲಿ ಅಮರರು ಬೆದರ್ದರು ನಗುದ ಪರದೇವತೆಯ ಶಕ್ತಿಯ ತೆಗೆದುಕೊಂಡಳು ತಾನೇ ಎಲ್ಲ ಕೇಳು ಸೋನಕನೆ. ತಿರುವಿಯ ಶಕ್ತಿಯಲ್ಲಿ ಹಸುರನ ಉರುವ ನೋಡುತ್ತಾ ಹಿಟ್ಟನವನನು ಕೊರಗಿದುದು ತಟ್ಟುಗಿದಾಕ್ಷಣ ತಿರುಗಿ ಶಾಂಭವಿಯ ಕೊರಳೊಳಗೆ ಪದಕದುರು ಮುತ್ತಿನ ಸರದುಲಾಡಿದುದು ರಸಿಲೋ ಮೊರಗಿದನು ಧರಣಿಯಲ್ಲಿ ಸಂತಸ ಬಿಟ್ಟರೈಶ್ವರರು. ಹಿಂಗೆ ಆ ದೇವಿ ಆ ಒಂದು ರಸಿಲೋಮನನ್ನು ಸಂಹಾರ ಮಾಡ್ತಾಳು. ಅಂದ್ರೆ ಈ ಒಂದು ರಸಿಲೋಮ ಅಂದ್ರೆ ಇದ್ರೆ ಈ ಬಹಿರಂಗವಾಗಿ ನಾವು ಈ ಒಂದು ದೇವಿ ಪುರಾಣವನ್ನು ಓದಿದ್ವಿ. ಆದ್ರೆ ಇಲ್ಲಿ ಅಂತರಂಗದೊಳಗೆ ಈ ರಸಿಲೋಮ ಅಂತಂದ್ರೆ ಏನು ಅಂತಂದ್ರೆ ರಸಿಲೋಮ ಅಂತಂದ್ರೆ ಲೋಭ, ದ್ರವ್ಯದ ಮೇಲೆ ಇರ್ತಕ್ಕಂಥ ಅತಿಯಾದ ಒಂದು ಜೀನತನ ಲೋಭ ಅನಿಸ್ತತಿ. ನಮಗೆ ಸಿಗಲಾರದಂಥ ವಸ್ತುವನ್ನು ದೊರಕಿಸುವ ಇಚ್ಛೆ ಅಥವಾ ಮತ್ತೊಬ್ಬರ ದ್ರವ್ಯವನ್ನು ಅಪಹರಿಸ್ಬೇಕಂತಕ್ಕಂಥ ಇಚ್ಛೆ ಅದೇನಕತಿ ಲೋಭ ಅಂತ ಅನಿಸೋದತಿ. ಆಸೆಯೇ ಏನೋ ದುಃಖಕ್ಕೆ ಮೂಲ ಕಾರಣ, ನಿರಾಶನ ಸುಖ.
ಬಯಸೋದನ ದುಃಖಮಯ, ಬಯಸದ ಇಲ್ಲದು ಏನಿರ್ತೀವಿ ಅದ ಸುಖಮಯ ಅನಿಸ್ತೈತಿ. ಕಡು ಲೋಭದಿಂದ ಇರ್ತಕ್ಕಂಥ ದುರ್ಗುಣ ಏನೈತಲ್ಲ ಅದಕ್ಕಿಂತ ಕೆಟ್ಟದಾದ ಗುಣ ಯಾವುದೂ ಇಲ್ಲ. ಜಾಣರಾದಂಥವರು ಈ ಒಂದು ಸಿರಿ ಸಂಪತ್ತನ್ನು ನಂಬಬಾರದು. ಸುಜ್ಞಾನವೇ ನಿಜವಾದಂಥ ಒಂದು ಸಿರಿ ಸಂಪತ್ತು, ಅದನ್ನೇ ಸಂಪಾದಿಸಿ ಸುಖ ಹೊಂದಬೇಕು ಅಂತೇಳಿ ಇಲ್ಲಿ ದೇವಿ ಈ ರೂಪದೊಳಗೆ ಬೋಧ ಮಾಡಿ ಆ ಒಂದು ಹಣದ ಮ್ಯಾಗಿನ ಲೋಭವನ್ನು ಬಿಡಿಸ್ತಾಳೆ. ಮಡಿಯೇರಸಿ ಲೋಮನ ಬಲವು ಕೆಂಗಳದೆ ತಾಗಲು ಹರಿದನದನ ಒಡನೆ ಕಂಡು ರುದ್ರಗ್ರ ತುಡುಕಿದನಾಗ ಮಹದನುವ ಕಿಡಿಯ ನುಗುಳುತ್ತ ಕಂಗಳಲ್ಲಿ ಬಲದೊಡನೆ ನೂಗುತ್ತ ಶರು ದಡಗಿಡಿಸಿದ ಶಾಂಭುವೆ ನಮರ ಸುರರು ಬೆಳಗಾಗಿ ಮುಚ್ಚಿದವು ಶರ ವರ್ಷದೇವಿಂಗೆ ಅಚ್ಚರಿಯ ನೇನೆಂಬೆ ಗಿರಿಗೆಯು ಮುಂಚಿದ ಮಂಜಂತೆ ಮುತ್ತಲಿಕಾಗ ಮಹಾಲಕ್ಷ್ಮಿ ಕೊಚ್ಚಿದಳು ಕಣಿಯಿಂದಲ ಸುರನ ಮುಚ್ಚಿದಳು ಬರ ಸಿಡಿಲಿನಬ್ಬರು ದತ್ತರಿಯ ತೆರನಂತೆ ತಾಗಿದ ಭಾಗ ಮೇಘಾಸ್ತ್ರ. ರಶಿಲೋಮ ರಣಭೂಮಿಯೊಳಗೆ ಪ್ರಾಣವನ್ನು ಬಿಟ್ಟ ಮೇಲೆ ಅವನ ಇನ್ನೊಬ್ಬ ಸ್ನೇಹಿತವಾಗಿ ರಾಕ್ಷಸ ರುದ್ರಗ್ರ ಅಂದ್ರೆ ಕೋಪ. ಆ ಒಂದು ರುದ್ರಗ್ರ ಅನ್ನುವಂಥ ರಾಕ್ಷಸ ದೇವಿಯ ಮೇಲೆ ಯುದ್ಧವನ್ನು ಮಾಡಲಿಕ್ಕೆ ಬರ್ತಾನೆ. ಧನು ಉಳಿದೊರದನೊಂದು ಗಾಲಿಗಳನ್ನು ಗೆಟ್ಟು ಪಾತಕ್ಕೆ ಸಾರಥಿ ತನು ಬೆಟ್ಟಿ ಮಣಗರಿಗೆ ಇಲ್ಲಿಕಾಗಳೆ ರುದ್ರಗ್ರ ಮನದೊಳಗೆ ಮೆಚ್ಚುತ್ತಾ ದೇವಿಯ ಗಣಮಹಾ ಬಾಹು ಪ್ರತಾಪಕ್ಕೆ ಎನಿತಿ ಶೌರ್ಯವು ಇವುತೋ ಈ ಸ್ತ್ರೀ ಗೆಣುತ ಬೆರಗಾದ ಬಂದು ಎಮ್ಮಯ ಸರಳ ಕಡಿದವರು ಎಂದಿಗಿಲ್ಲವು ಹರಿಹರರು ತಾವು ಒಂದು ಓಡಿಯೇ ಹೋದರಮರರು ಶಿವಕರುಗಳೈಸೆ ಇಂದಿದಚ್ಚರಿ ಯಮಗೆ ಈ ಅಪ್ಪಂದೆ ಪರಿಯೋವೆಂದಿಗಿಲ್ಲವು ಒಂದು ಮಾತಾಡಿಸುವೆ ನೋಡುವೆನೆಂದನು ರುದ್ರಗ್ರ. ಎಲ್ಲಿಯೇ ನೀನಾರು ನಿನ್ನ ಸ್ಥಳ ಎಲ್ಲಿರುವುದು ನಿನ್ನ ಹೆಸರೇನಿಲ್ಲಿಗೆಯೋ ನೀನು ಯಾಕೆ ಬಂದೆಯೋ ದಿವ್ಯರಿಗೆ ನಿನಗೆ ಬಲ್ಲವಿಕೆ ಏನುಂಟು ನಮ್ಮ ಬಲವಿಲ್ಲಾತಕ್ಕೆ ಕೊಂದೆ ಇದು ನಮಗೆಲ್ಲ ತಿಳಿ ಹೇಳುವುದು ನೀನು ಅಂತೆಂದ ರುದ್ರಗ್ರ. ಅಂದ್ರೆ ಈ ರುದ್ರಗ್ರ ಅಂತಕ್ಕಂಥ ರಾಕ್ಷಸ ಆ ದೇವಿಯ ಒಂದು ಶೌರ್ಯವನ್ನು ನೋಡಿ ನಮ್ಮ ಒಂದು ರಾಕ್ಷಸ ಸೈನ್ಯಕ್ಕೆ ಹೆದರಿ ದೇವಾನು ದೇವತೆಗಳ ಓಡುಗ್ಯಾರು, ಹರಿಹರ ಬ್ರಹ್ಮಾದಿಗಳನ್ನು ತಾವು ಹೇಳ್ದಂಗೆ ಓಡುಗ್ಯಾರು. ಇಂಥ ಒಂದು ಟೈಮ್ದೊಳಗೆ ಇಂಥ ಒಂದು ಶೌರ್ಯರಾಗಿರ್ತಕ್ಕಂಥ ನಮ್ಮ ಮುಂದೆ ಈ ಒಬ್ಬ ಹೆಣ್ಣು ಮಗಳು ಬಂದ ನಮ್ಗೆ ಯುದ್ಧ ಮಾಡಕತ್ತಾಳು, ನಮ್ಮನ್ನು ಹಿಮ್ಮೆಟ್ಸಕತ್ತಾಳು ಅಂತಂದ್ರೆ ಈಕೆನ ಮಾತಾಡಿಸಿ ನೋಡಬೇಕು ಅಂತೇಳಿ ತಿಳ್ಕೊಂಡು ಮಾತಾಡಿಸ್ತಾನೆ. ನೀನು ಯಾರು, ಎಲ್ಲಿಂದ ಬಂದು, ನಿನ್ನ ಹೆಸರು ಏನು, ನೀನು ಇಲ್ಲಿ ಯಾವ ಸಲುವಾಗಿ ಬಂದು, ಆ ದೇವತೆಗಳಿಗೆ ನಿನಗೆ ಏನು ಸಂಬಂಧ ಐತಿ, ನಮ್ಮ ಬಲವನ್ನು ಅಂದ್ರೆ ನಮ್ಮ ಸೈನ್ಯವನ್ನೆಲ್ಲ ಯಾಕೆ ಕೊಂದು ಹೇಳಿ ನೀನು ಅಂತೇಳಿ ಆ ರುದ್ರಗ್ರ ಕೇಳಿದಾಗ ಆ ತಾಯಿ ಹೇಳ್ತಾಳೋ, ಕೇಳು ರುದ್ರಗ್ರ ಕೇಳಿದಡೆ ಹೇಳಬೇಕೆಲ್ಲ ಎಮ್ಮಯ್ಯ ಆಲಯವು ನಿರ್ಗುಣವು ಮಹಾಲಕ್ಷ್ಮಿ ಎಂಬ ನಾಮೆನಗೆ ಮೇಲೆ ಬಹು ಬ್ರಹ್ಮಾಂಡವೆಮ್ಮಯ್ಯ ಲೀಲೆಯಿತು ತೋರುವು ಲೈಪುವು ಕಾಲಾತೀತನ ನೀನೆಂದಳಾದೇವಿ. ಮತ್ತೆ ಕೇಳಿ ಜನರು ಎಣ್ಣೆಯ ಭೃತ್ಯರೆನಿಪರು ಹರಿಹರಾದ್ಯರು ಹೆತ್ತ ಪುತ್ರರು ನಿಮ್ಮ ಉಪದ್ರಕ್ಕೋಸ್ಕರವು ನಿತ್ಯ ಪ್ರಾರ್ಥನೆ ಮಾಡಲಿಕ್ಕೆ ನಾ ಮತ್ತೆ ಬಂದೆನು ಮಹಿಷ ಬಲಗೆಯು ಮೃತ್ಯುವೆಂದೇ ತಿಳಿದುಕೋ ನೀನೆಂದ ಚಳಾದೇವಿ ಅಂತ ಹೇಳ್ತಾಳೆ. ಅವಾಗ ದೇವಿ ಹೇಳ್ತಾಳ, ಕೇಳು ರುದ್ರಗ್ರ, ನೀ ಕೇಳಿದ ಮ್ಯಾಗ ಹೇಳಬೇಕು ಎಲ್ಲ. ನಮ್ಮ ಆಲಯ ಯಾವುದು ಅಂದ್ರೆ ನಿರ್ಗುಣ ನಿರಾಸೆಯಾಗಿರ್ತಕ್ಕಂಥ ಒಂದು ಆಲಯ ನಮ್ಮದು. ಮಹಾಲಕ್ಷ್ಮಿ ಅಂತಕ್ಕಂಥ ನಮ್ಗೆ ಹೆಸರೈತಿ. ಇಲ್ಲಿ ಈ ಒಂದು ಬ್ರಹ್ಮಾಂಡ ಅದರೊಳಗೆ ಏನು ಲೀಲೆಗಳು ನಡೀತಾವೋ ಆ ಒಂದು ಲೀಲೆಗಳಿರಲಿ ಅಥವಾ ಯಾವುದೋ ಲಯ ಅಂತಕ್ಕಂಥದ್ದಿರಲಿ ಕಾಲದೊಳಗೆ ಕಾಲಾತೀತವಾಗಿ ನಾ ಇಲ್ಲೇ ಅದೇನಿ, ನನಗೆ ದೇವಿ ಅಂತೇಳಿ ಕರೀತಾರೋ ಅಂತೇಳಿ ಹೇಳ್ತಾರೆ. ಮತ್ತು ಮುಂದುವರೆದು ಹೇಳ್ತಾಳೆ, ನಿರ್ಜರು ಅಂದ್ರೆ ದೇವತೆಗಳು ನನ್ನ ಸಹೋದರರು ಮಕ್ಕಳು, ಹರಿಹರಾದ್ಯರು ಏನದಾರಲ್ಲ ಅವರು ಹೆತ್ತ ಪುತ್ರರದಾರ ನನಗೆ. ಅವರೆಲ್ಲರೂ ಕೂಡ ನಿಮ್ಮ ಒಂದು ಉಪಟಳವನ್ನು ತಡೆಯೋ ಸಲುವಾಗಿ ಪ್ರತಿನಿತ್ಯ ನನ್ನನ್ನು ಪ್ರಾರ್ಥನೆ ಮಾಡಿದರು. ಅದಕ್ಕೆ ನಾನು ಇಲ್ಲಿ ಅವ್ರನ್ನ ಕಾಪಾಡೋಕ್ಕೋಸ್ಕರವಾಗಿ ಬಂದೀನಿ. ಇನ್ನು ಮೇಲಿಂದ ನಿಮ್ಮ ಮಹಿಷ ಸೈನ್ಯಕ್ಕೆಲ್ಲ ನಾನು ಮೃತ್ಯುನ ಅಂತ ತಿಳ್ಕೊ ಅಂತೇಳಿ ತಿಳ್ಕೊಂಡು ಹೇಳ್ತಾನೆ. ಆವಾಗ ರುದ್ರಗ್ರ ಹೇಳ್ತಾನ, ನಕ್ಕನಾಗ ರುದ್ರಗ್ರ ಸ್ತ್ರೀಯಳೆ ತಕ್ಕ ಮಾತಾಡಿದೇವಿ ಈ ಲೋಕಕ್ಕೆ ಮಹಿಷನು ದೇವನಲ್ಲದೆ ದೇವರೆನ್ನುಂಟೆ ಒಕ್ಕಲಾದರೂ ಯಮಗೆ ತ್ರಿದಸರು ಸೊಕ್ಕು ಮುರಿದೆವು ಹರಿಹರರ ಬೆನ್ನಿಕ್ಕಿ ಬಂದೆಯ ನೀ ನೆನಸಲಾಗಿ ಹೆಚ್ಚನು ರುದ್ರಗ್ರ ಅಂತ ಹೇಳ್ತು. ಆವಾಗ
ಅರ್ಧಕ್ಕೆ ಹೇಳ್ತಾನು, ಏನು ಅಡ್ಡಿ ಇಲ್ಲ, ನೀನು ಹೆಣ್ಮಗಳು, ನಿನಗೆ ತಕ್ಕಂತೆ ನೀ ಮಾತಾಡಿದಿ. ಆದರೆ ಈ ಲೋಕಕ್ಕೆ ಮಹಿಷಾಸುರನ ದೇವರ ಅವನ ಒಡೆಯದನ, ಅವನು ಬಿಟ್ಟ ಇನ್ಯಾವ ದೇವರು ಈ ಜಗತ್ತಿನೊಳಗದಾನೋ. ಎಲ್ಲರೂ ಅವನ ಒಂದು ಶೌರ್ಯಕ್ಕೆ ಹೆದರಿ ಒಕ್ಕಲು ಎಬ್ಕೊಂಡು ಹೋಗ್ಯಾರ. ಎಲ್ಲರೂ ತ್ರಿಮೂರ್ತಿಗಳ ಸೊಕ್ಕನ್ನ ಮುರಿದೇವಿ ಅಂದಮ್ಯಾಲ ನೀನ್ಯಾವ ಲೆಕ್ಕ ಅಂತೇಳಿ ಹೇಳ್ತಾನೆ. ಅವಾಗ ಕಡಿದಳು ಆಗ ರುದಗ್ರ ಕಣೆಗಳ ತೊಡಿಸಿದಳು, ಮಾರ್ಗಿಣೆ ಪಿಣ ಕದೆ ಕಿಳಿಗೆದರಿ ಎದೆ ಎದೆದು ಹಾರ್ದವು ದೇವಿ ದಿವ್ಯ ಶರ ತಳೆವರಾರೈ. ದೇವಿ ಶರಗಳ ಉಡಿದವು ಸಿಂಧುಗಳು ಸಾರಥಿ ಮಡಿದ ತನು ಕಳವಳಿಸಿದಾಗ ರುದಗ್ರ ದೈತ್ಯನಿಗೆ ಉಕ್ಕಿದುದು ಕಳು ಕೊಬ್ಬಸಿಗೆ ಕಣ್ಮುಕ್ಕು ಕಳಿಸಿದು ಕಿಡಿಯ ಹೊಗೆ ಕಾರ್ಬುಗೆ ತಕ್ಕೆ ಒಡೆದುದು ಮೂಗಿನಲ್ಲಿ ಕಾವೇರಿ ತವಯವವು ರಕ್ಕಸರು ರೌದ್ರದು ಮಹಾಪ್ರಳಯಕ್ಕೆ ದಹಿಸುವ ರುದ್ರನಂತಿರೆ ಇಕ್ಕಿದನು ಸಸ್ತವನು ಸೂಲಕ್ಕಾಗಳೆ ರುದಗ್ರ ಎತ್ತಲಿಕೆ ಸೂಲವನು ಗಿರಿಜರ ಮೊತ್ತ ಚೆಲ್ಲಿತು ಬಿಗುಬಿಸ್ತರಿ ಹತ್ತಲಿತ್ತಲು ಮುಸುಗಿದುದು ದಶ ದಿಕ್ಕನ ವರ್ಷೆ ಮತ್ತೆ ಶಾಂಭವಿ ಜಯಿಸುವುದು ಹೊಸ ಸತ್ಯವಾವು ಅಸುಸಗಳಿಂದೇನೋ ಹತ್ತಲಿತ್ತಲು ಓಡಿದರು ದೇವತೆಗಳು ಕೇಳೆಂದ ಕಂಡಳಸುರನ ಸುಲದರ್ಪವ ಕಂಡೈ ದೇವತೆಗಳ ಅಭಯವನ್ನು ಕಂಡಳೆಲ್ಲನು ಅಂಜದರಿ ಅಭಯವನು ಕೊಡುತ್ತಾ ತುಂಡಿಸಿದಳ ಕಳನ ಕರವುದು ಚಂಡ ಸೂಲದಿ ನೆಗೆದಲು ಮುಕ್ಕೊಂಡು ನಿರ್ಜರ ನಟ್ಟಿದುದು ಎಂದ. ಶೀಘ್ರದಿಂದಲೇ ಶಾಂಭವಿ ಶೂಲಾಗ್ರದೊಳಗನು ಶರದೊಳಗೆ ನಿಮ್ಮ ಉಗ್ರ ಮುರಿದಳು ಮರುಚಿದ ದೈತ್ಯ ದಳಗಳನ್ನು ಉಗ್ರವೇರಿತು ಮತ್ತೆ ದಂದಿಜಿಗೆ ಜಾಗ್ರತೆ ಸಮೋನಾಸ್ತ್ರ ಶೀಘ್ರದಲ್ಲಿ ತಾವು ಕೊಂಡದಲ್ಲಿ ಅಂತೇಳಿದೆ ಕೌತುಕವ. ಕೇಳು ನೀನೆಲೆ ಸ್ತ್ರೀ ಸರ ತಾಳಿ ಬಾಳಿದೆ ಯಾದರಿಯ ಜಿಗ ಪಾಲಿಪುದು ನೀ ಸತ್ಯಲೋಕಕ್ಕೆ ದೈವ ನೀ ದಿಟವು ಮೇಲೆ ಭೃತ್ಯರು ಸರರು ನಿನಗೆ ವೇಳೆಯದೆ ಈ ಮಹಿಷ ಬಳಿಯನ್ನು ಚೀಳುವುದು ನೀ ಸತ್ಯ ನೋಡೆಂತೆಂದನು ರುದಗ್ರ ಎನುತ ಬತ್ತಳಿಕಿಂದುಗಿಯೇ ತನಗೆ ಮಲಗಿದರಾಗ ದೈತ್ಯರು ಧನುವನೊರಗನು ಗಜಹಯವೃತದೊಳಗೆ ಸಾರಥಿಯು ಘನಮಹಾರಥರುಗಳು ರಥಿಕರು ಇಳಿ ತಿನಿದ್ದು ಮಲಗಲು ಮನದೊಳಗೆ ಬೆದರಿದ ಪ್ರಜ್ಞ ಇದೇನೆ ಎಂತೆಂದು ಆವರೂಪಿನ ಸ್ತ್ರೀಯು ಈಕೆಯು ನಾವು ಮಲಗಿವೆ ಎಂದು ಬಾಣವನ್ನು ಹೋಗಿ ಹೂಡಲು ಎಮ್ಮ ಬಲವಾದ ನಿದ್ರೆಗೊಳಗಾಯಿತು. ತಿವಿ ಸೆಳೆದಡೆ ಏನವುದ ಮಹಾಯಿವಿ ಗಡ ಸೆಳೆದಿಂತು ಆದದು ಆವ ಪರಿಯಲ್ಲಿ ಗೆಲುವೆ ನಾನೆಂತೆಂದನು ರುದಗ್ರ ನಂದಿ ಕೇಳ ಮೋಹನೆಯ ಜಗವಂದಿತೆಯು ಆಕೆಯನ್ನು ಮೋಹಿಪನೆಂದಡಾರಿಗೆ ಶಕ್ಯವು ಮೋಹನದ ಬಾಣವದು ಅಂದು ದೇವಿಗೆ ಬೆದರಿ ಅಸುರನು ಹಿಂದಕೆಯು ಸೆಳೆಯ ನಿದ್ರೆಗಳೆಂದು ತಿಳಿದವು ಧನುಜರಿಗೆ ಶವನಕನೆ ಕೇಳೆಂದ. ಬಹಳ ಕೋಪದಲ ರುದಗ್ರನು ಮಹಾ ಶರವ ಶಾಂಭವ ಊರಿಗೆ ಗೈಗೈಸುತ್ತಲೇ ನುಡಿದ ಶಾಂಭವ ಕೇಳು ಹರಿಹರರ ಬಹು ದಿವಿಜರಿ ಜಗವು ಸಹಿತಲು ದಹಿಸಿ ಬಿಡುವುದು ಇದನ್ನು ಗೆಲ್ಲದಳೆ ಮಹಾಬ್ರಹ್ಮವುದು ನೀನು ದಿಟವೆಂದನು ರುದ್ರ. ಹೂಡಿ ಶಾಂಭವ ಶರ ರುದಗ್ರರು ಮೂಡಿದರು ಶತಕೋಟಿ ಸಂಖ್ಯೆಯು ಆಡಲೆಂ ಮಹಿಷಾಸುರರು ಶತಸಂಖ್ಯೆ ತೋರಿದರು ಈಡಿರುವ ಕಾಡ್ಕೋಣ ಹುಲಿ ಗಾಢ ಶಿವವು ಶರವು ದಾಡಲೆಂ ಜಗದಲ್ಲಿ ತೋರಿದವು ಕೇಳೆಂದ. ಕಂಡರಿ ಉತ್ಪಾದ ಜೀವಿದರು ಬಂಡತನವಾಯಿತೆಮ್ಮ ಬುದ್ಧಿಯ ಚಂಡ ಚರವಿದು ದೇವಿ ಜಯಿಸಿದ ಡಳ್ಳವಲ್ಲವದಳೆ ಹಿಂಡುವರು ಎಂಬಸುವ ಕಳದಿಂಡೇರು ಎನ್ನುವುದೆಲ್ಲ ಕಂಡೆ ಕೊಡುಗೋಡಿದರು ದೇವಿ ನಿಳಿದು ಕೇಳೆಂದ. ಹಾಯಣತಲ ಬರ್ಸಿ ಸರಳಿನ ಮಾಯ ಸೇದಿಸಿಯೇ ಬಿಡಲು ಎಲ್ಲವೂ ಮಾಯವಾದು ಬಾಳ ಮಹಿಷರು ಸರ್ವಬಲ ಸಹಿತ ಸಾಯದಿಂದಿಟ್ಟ ಜಲ ನಿರ್ಮಾಯದೊಡಗಿದುದು ಶಾಂಭವಿ ಮಾಯವದೆಲ್ಲ ಮೂಢರು ಅಸುರರುಗಳೆಂದ. ಆರಸರ ತಾನಾರ ಮೇಲೆಯೂ ವೀರ ಕೇಳೈ ಕರುಣಿ ನಡೆಯುತ್ತಿದೆ ವಿಚಾರವಿದು ತಾನಿಲ್ಲ ತಾಮಸರಂತ ಕರ್ಬುರರು ತೀರೆ ಶಾಂಭವ ಕಣೆಯ ಕೋಪದಿ ಬಾರಿ ಗದೆಗೊಂಡ ಸುರಬರೆ ಶರಶಾರದಲ್ಲಿ ಕೆಳಹಿದಳು ರುದ್ರನ ಮಾದನವ ತಲೆ ಹರಿದು ಬೆಕ್ಕಿ ಗದೆಯಲ್ಲಿ ನೆಲಕ್ಕೆ ಒಯ್ದುದು ಮುಂಡ ಬಳಿಕೆಯಲ್ಲಿ ತಳೆದುದು ಕಡುಗವನು ಕುಟ್ಟಿದುದಾಗ ಕೇಸರಿಯ ಬಲು ಶರವ ಶಾಂಭವಿಯ ಮೇಲೆಯೂ ತಳೆಯೇ ಪರದೇವತೆಯು ಹರ್ಷವ ತಿಳಿದು ಬಲಬಲ ವೀರ ಮಧುಬಾಪಿನಿಲು ಕಾದಿದು ಸರಿಯ ಸತ್ತು ಬಳಿಕ ದಳ ಮೇಲೊರಗಿತಾಗ ರುದಗ್ರ ಮುಂಡವು ಮರಗಿತವನ ಮಹಾಬಲವು ಅತಿಗರೊಗ್ಗಾಯಿತು ಹರಣ ಕಳೆದರು ದೇವಿ ತಳೆಯೇ ಉರುಳಿದರು ದೊರೆ 100 ಸೋನಿಗೆ ಬರಿಯ ಬರದವನಾರು ಬಲ್ಲರು ಉರ್ಸುವ ಕೇಳೆಂದ. ಬಾಳ ಸೋಣಿತ ಬಾಳ ನೆನವಸೆ ಬಾಳ ಮಿದುಳಸ್ತಿಗಳು ಕಂಡು ಬಾಳ ಉಳಿದವರಾದ ಮರಣ ತಂಡಗಳ ಕಂಡು ಬಹಳ ಬಗೆಯಲ್ಲಿ ಎಮ್ಮ ರಕ್ಷಿಸಿ ಬಹಳ ಸಾಕ್ಷಿಯೇ ಎನ್ನುತ್ತಾ ದಿವಿಜರು ಬಹಳ ದಿಮ್ ನೆನೆದರು ಚಿದಾನಂದಾತ್ಮ ಗುರುವರಣ. ಅಂದ್ರೆ ಈ ಒಂದು 5ನೇ ಅಧ್ಯಾಯದೊಳಗೆ ರಸಿಲೋಮ ರುದಗ್ರರ ವಧೆ ಅಂತ ಬರುತ್ತೆ. ಅಂದ್ರೆ ರಸಿಲೋಮ ಅಂದ್ರೆ ಲೋಭ, ರುದಗ್ರ ಅಂತಂದ್ರೆ ಕೋಪ. ಈ ಒಂದು ಲೋಭದ ಫಲ ಏನಾಕ್ಕತಿ ಅಂತಂದ್ರೆ ದ್ರವ್ಯದ ಮೇಲಿನ ಅತಿಯಾದಂಥ ಆಸೆ
ಲೋಭ ಅಂತೇಳಿ ಅನಿಸ್ತತಿ. ಅತಿಯಾಗಿರ್ತಕ್ಕಂಥ ಲೋಭತನದಿಂದ ಅಂದ್ರೆ ಜಿಪುಣತನದಿಂದ ಈ ಒಂದು ಶರೀರಕ್ಕೆ ಯಾವುದೇ ರೀತಿಯಂಥ ಸುಖ ಸಿಗೋದಿಲ್ಲ. ಜನ ಇವ ಜಿಪುಣದಾನ ಅಂತೇಳಿ ತಿಳ್ಕೊಂಡ ಅಂತಾರೆ. ಇಂಥ ಒಬ್ಬ ಜಿಪುಣ ಮುಂದಿನ ಜನ್ಮದೊಳಗೆ ದರಿದ್ರನಾಗಿ ಜನಿಸ್ತಾನೆ. ಅದಕ್ಕೆ ಲೋಭಕ್ಕಿಂತ ಹೆಚ್ಚಿನ ಒಂದು ದುರ್ಗುಣ ಕೆಟ್ಟ ಗುಣ ಯಾವುದೂ ಇಲ್ಲ ಅಂತೇಳಿ ಹೇಳ್ತಾರೆ. ತಾನು ತನ್ನದ ಒಂದು ಸತ್ಕರ್ಮಕ್ಕೆ ತಾನು ದುಡಿದಂಥ ಹಣವನ್ನು ಸತ್ಕರ್ಮಕ್ಕೆ ಉಪಯೋಗಿಸೋದನ್ನ ವಿಶೇಷವಾಗಿ ಬರೀ ಹಣವನ್ನು ಸಂಪಾದನೆ ಮಾಡೋದು ಒಂದು ದುರಿತ ಕರ್ಮದ ಫಲ ಆಗಿರ್ತದೆ. ಜೀವನತನದಿಂದ ಗಳಿಸಿದಂಥ ಸಂಪತ್ತು ಮರಣ ಕಾಲಕ್ಕೆ ನಿನ್ನ ಸಂಗಡ ಬರುವುದಿಲ್ಲ. ಧರ್ಮಕ್ಕೆ ದಾನ ಮಾಡದನ ಸಂಪತ್ತು ಯಾವುದೋ ಪುಣ್ಯಕ್ಕೆ ನಿಲ್ಕೋದಿಲ್ಲ. ಯಾಕಂದ್ರೆ ನೀನು ಬಚ್ಚಿಟ್ಟಂಥ ಹಣ ಕಳ್ಳರ ಪಾಲರಾಕ್ಕತಿ, ಭೂಮಿ ಪಾಲರಾಕ್ಕತಿ, ಅಥವಾ ಅಗ್ನಿಯ ಪಾಲಾದ್ರೆ ಆಕ್ಕತಿ, ಅಥವಾ ಆ ಒಂದು ನೀನು ಇರ್ತಕ್ಕಂಥ ನಾಡಿನ ರಾಜನ ಒಂದು ವಶವಾಗಿ ಹೋಗ್ತೈತಿ. ಹೀಗಾಗಿ ನೀನು ಗಳಿಸಿದ್ರೊಳಗೆ ಸ್ವಲ್ಪ ಆದ್ರೂ ನೀನು ದಾನ ಧರ್ಮಾದಿಗಳನ್ನು ಮಾಡು ಅಂಥೇಳಿ ಇಲ್ಲೇ ಹೇಳ್ತಾರೆ. ಒಂದು ದೋಷ ದರ್ಶನದಿಂದ ಆ ಲೋಭ ಗುಣವನ್ನು ಬಿಡಿಸೋದು. ಅರ್ಥನಾಮಾರ್ಜನೆ ದುಃಖಂ ಅರ್ಜಿತಾಂನಾಂಚ ರಕ್ಷಣಂ ನಾಶೆ ದುಃಖ ವಯದ ದುಃಖ ದಿಗರ್ಥ ಕಷ್ಟ ಸಂಸ್ಕೃತ ಎಂಬಂತೆ ಈ ಸಂಪತ್ತು ಸದಾ ದುಃಖದಾಯಕವಾಗೈತಿ. ಎಣ್ಣೆ ಇರೋ ತನಕ ದೀಪ ಉರಿಯುವಂಗೆ ಪೂರ್ವದ ಪುಣ್ಯ ಇರೋ ತನಕ ನಮಗೆ ಸಿರಿ ಸಂಪತ್ತು ನಮ್ಮ ಹತ್ರ ಇರ್ತೈತಿ. ಆ ಒಂದು ಪುಣ್ಯ ಅನ್ನುವಂಥದ್ದು ತೀರಿದ ಮೇಲೆ ಮರುದಿವಸನ ಆ ಸಿರಿ ಅನ್ನುವಂಥದ್ದು ನಮ್ಮಿಂದ ಹೊರಟು ಹೋಗೋಕೆ ಪ್ರಾರಂಭ ಮಾಡ್ತೈತಿ. ಹೆಂಗೆ ಎಣ್ಣೆ ತೀರಿದ ಮ್ಯಾಗ ದೀಪ ತನಗೆ ಹಾಕತ್ತೀವಿ ಹಂಗೆ ಆ ಸಿರಿ ಅಂತಕ್ಕಂಥದ್ದು ಕನಸಿನಂತೆ ಅಸ್ಥಿರ. ಈ ಸಿರಿ ಅನ್ನುವಂಥದ್ದು ಐಶ್ವರ್ಯದ ಒಂದು ಶಿಖರಕ್ಕೇರಿಸಿದ ಮನುಷ್ಯನನ್ನು ನಾಳೆಯೇ ಮಣ್ಣು ಪಾಲು ಮಾಡಿ ತಿರುವು ತಿನ್ನುವಂಗೆ ಮಾಡ್ತೈತಿ. ಹಂಗೆ ಒಂದು ಸ್ತ್ರೀನ ಇರಲಿ ಪುರುಷನ ಇರಲಿ, ವಿದ್ವಾಂಸನ, ಜಾನ, ಕುಲೀನ, ಶೂರ, ಸುಶೀಲಾದಿ ಯಾವನೇ ಇರಲಿ, ಅವನ ಗುಣಗಳನ್ನು ಲೋಪ ಮಾಡಿ ವಿಪರೀತ ಬುದ್ಧಿಯನ್ನು ಹುಟ್ಟಿಸಿ ಅವನನ್ನು ಸುಖಕ್ಕೆ ಬೆನ್ನು ಮಾಡಿಸಿ ಆ ದೇವಿ ಏನು ಮಾಡ್ತಾಳು, ಕಾಡ್ತಾಳು. ಕಾರಣ ಜಾನರು ಆ ಸಿರಿಯನ್ನು ನಂಬಬಾರ್ದು. ಮೋಕ್ಷ ಸ್ವಧನ ಮೇವಹಿ ಎಂಬಂತೆ ಅದನ್ನು ಒಂದು ಸಂಪಾದಿಸಿ ಪುಣ್ಯ ಕಾರ್ಯಕ್ಕೆ ಬಳಸಿ ಸುಖವನ್ನು ಹೊಂದತಕ್ಕದ್ದು ಅಂತೇಳಿ ಈ ಒಂದು ದೇವಿಯ ಪುರಾಣದೊಳಗೆ ಬೋಧಿಸಿ ಆ ಒಂದು ಜೀರ್ಣತನದ ಗುಣವನ್ನು ಬಿಡಿಸ್ತಾಳು ಅಂತೇಳಿ ಹೇಳ್ತಾರೆ. ಇನ್ನು ಹೃದಗ್ರ ಅಂದ್ರೆ ಸಿಟ್ಟು, ಕೋಪ. ಈ ಕೋಪ ಅನ್ನುವಂಥದ್ದು ಈ ಹೃದಗ್ರ ಸಾಮಾನ್ಯ ಅಲ್ಲ. ಈತನಿಗೆ ಎದುರಾಗಿ ನಿಂತವರು ಅಂದ್ರೆ ಸಿಟ್ಟು ಬಿಟ್ಟವ್ರ ಜಗತ್ತಿನಾಗ ಯಾರ್ಯಾರು ಇಲ್ಲ. ರಾಕ್ಷಸ ಅನ್ಯರ ರಕ್ತವನ್ನು ಕುಡಿತಾನ, ಅನ್ಯರಿಗೆ ಭೀತಿ ಹುಟ್ಟಿಸಿ ಆ ಕ್ರೋಧ ತನಗೂ ಅನ್ಯರಿಗೂ ಭೀತಿಯನ್ನಾಗಿ ಹುಟ್ಟಿಸಿ ತನ್ನ ಮತ್ತು ಅನ್ಯರ ರಕ್ತವನ್ನು ಕುಡಿತಾನೆ. ಅಂದ್ರೆ ಸಿಟ್ಟು ತನ್ನ ವೈರಿ ಅಂತ, ಶಾಂತಿ ಪರರ ವೈರಿ ಅಂತೇಳಿ ಹೇಳ್ತಾರೆ. ಹಂಗೆ ಈ ಒಂದು ಸಿಟ್ಟು ಯಾಕೆ ಹುಡ್ತೈತಿ ಅಂತಂದ್ರೆ ತನ್ನಲ್ಲಿರ್ತಕ್ಕಂಥ ಸಿರಿ ಸಂಪತ್ತು ಸತಿಯನ್ನು ಅಪಹರಿಸುವುದು, ಸುಳ್ಳು ಚಾಡಿ ನಿಂದೆ ನಿಷ್ಠುರ ಮಾತುಗಳಿಂದ ಮನಸ್ಸಿಗೆ ಅನೇಕ ರೀತಿಯ ಕಷ್ಟಪಡಿಸುವುದು, ಹಿಂಸಿಸುವ ಕೃತ್ಯಗಳಿಂದ ಈ ದೇಹವನ್ನು ಪೀಡಿಸ್ತೈತಿ. ಅಂದ್ರೆ ತನ್ನ ಸಿರಿ ಸಂಪತ್ತನ್ನು ಮ್ಯಾಲೆ ಯಾರಾದರೂ ಕಣ್ಣು ಹಾಕಿಕ್ಯಾರಲ್ಲ, ಯಾರಾದರೂ ಏನಾದರೂ ಒಯ್ದಾರಲ್ಲ ಅಂತೇಳಿ ಆ ಒಂದು ಸಿಟ್ಟು ಅನ್ನುವಂಥದ್ದು ವಿಚಾರ ಮಾಡಿ ಯಾವಾಗಿದ್ರೂ ಕ್ರೋಧಾಗ್ನಿಯಿಂದ ಕುದೀತಾ ಇರ್ತೈತಿ.
ಆ ಸಲುವಾಗಿ ಆ ಒಂದು ತನ್ನ ಸಿರಿ ಸಂಪತ್ತನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಇತರರಿಗೆ ಹಿಂಸಿಸುವ ಕೃತ್ಯಗಳಿಗೆ ಅದು ಏನು ಮಾಡ್ತೈತಿ, ಪ್ರೇರಣೆಯನ್ನು ಕೊಡ್ತೈತಿ. ಆ ಈ ಒಂದು ಸಿಟ್ಟನ್ನು ಜಯಿಸೋದು ಹೆಂಗಪ್ಪ ಅಂತಂದ್ರೆ, ಎಷ್ಟೇ ನಾವು ಕೋಪದಿಂದ ಬಂಡೆ ಗುದ್ದಿದರೂ ಆ ನೋವು ನಮಗೆ ಆಕತಿಲ್ಲ ಹೊರತಾಗಿ ಆ ಬಂಡೆಗಲ್ಲಿಗೆ ಆಗೋದಿಲ್ಲ. ಸಿಟ್ಟು ಮತ್ತು ಅಗ್ನಿ ಇವೆರಡು ಸಮ. ಇವೆರಡು ನಮ್ಮೊಳಗೆ ಇದ್ಕೊಂಡನ ನಮ್ಮನ್ನು ಸುಡ್ತಾವಲ್ಲ ಹೊರತಾಗಿ ಇವು ಅನ್ಯರನ್ನು ಬೇರೆಯೊಬ್ಬರನ್ನ ಸುಡೋದಿಲ್ಲ. ಅದಕ್ಕೆ ಕೋಪ ಅಂತಕ್ಕಂಥದ್ದು ಕೀಳು ಪಾಪದ ಒಂದು ನೆಲೆಗಟ್ಟೈತಿ. ಕೋಪದೊಳಗೆ ಸಿಟ್ಟಿನೊಳಗೆ ನೇನು ಹರಿದಂಗೆ ನರಕಕ್ಕೆ ಕೋಪಿತ ನಳಿವಣು ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ಸಿಟ್ಟೈತಿ ಆ ಸಿಟ್ಟನ್ನು ಯಾರು ಹತೋಟಿಯಲ್ಲಿ ಇಟ್ಕೊಳ್ಳೋದಿಲ್ಲ ಅಂಥವರು ನರಕಕ್ಕೆ ಹೋಗ್ಕಾರು ಅಂತೇಳಿ ಇಲ್ಲೇ ಹೇಳ್ತಾರೆ. ಅದಕ್ಕೆ ಆ ಒಂದು ಸಿಟ್ಟನ್ನು ನಾವು ಅದನ್ನು ಸಾತ್ವಿಕದ ಕಡೆಗೆ ತಿರುಗಿಸ್ಕೊಂಡ ನಮ್ಮ ಒಂದು ಜೀವನವನ್ನು ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳವನ್ನು ನೀಡೋಣ ಅಂತ. ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ಶಿವಯೋಗಿ ಮಹಾರಾಜ್ ಕಿ ಜೈ.